ಎವ್ರಿವನ್, ಬರ್ರಿ ಇವತ್ತು ಒಂದು ಕ್ವಿಕ್ ಆ್ಯಂಡ್ ಈಸಿ ಕ್ರಿಸ್ಪಿ ಸೋಯಾ ಸ್ಟಾರ್ಟರ್ ಮಾಡೋಣಂತ. ಅದಕ್ಕೆ ಮುಂಚೆ ಸೋಯಾ ನೆನೆಸಿಟ್ಟಿದ್ದ ತೊಗೋಬೇಕು. ಸೋಯಾಲ ಅಟ್ಲೀಸ್ಟ್ ಒಂದು 2 to 3 hours ಬಿಸಿ ನೀರೊಳಗೆ ನೆನೆಸಿಡ್ಬೇಕು. ಆಮೇಲೆ ಅದ್ರೊಳಗಿನ ನೀರೆಲ್ಲ ಹಿಂಡಿ ಅದನ್ನ ಸೋಯಾ ಚಂಕ್ಸನ್ನ ಸಪ್ರೇಟ್ ಮಾಡ್ಕೋಬೇಕು. ಆಮೇಲೆ ಅದ್ರೊಳಗೆ ಚಲೋ ಹಂಗೆ ಕರ್ಡ್ ಇಲ್ಲಾಂದ್ರೆ ಗಟ್ಟಿ ಮೊಸರು ಹಾಕ್ಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಬೇಕು. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಬೇಕು. ಅದಾದ್ಮೇಲೆ ನಾವು ಟೇಸ್ಟ್ ಪ್ರಕಾರ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ ಕೂಳೆ ಅದ್ರ ಒಳಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು. ಆಮೇಲೆ ಸ್ವಲ್ಪ ಒಂದು ಚಮಚನಷ್ಟು ಖಾರ ಪುಡಿ ಹಾಕ್ಬೇಕು. ನೀವು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿದ್ರಲ್ಲ ಅದ್ರೊಳಗೆ ಕಲರು ಚಲೋ ಬರ್ತದ. ಆಮೇಲೆ ಟೇಸ್ಟು ಮಸ್ತ್ ಬರ್ತದ. ಆಮೇಲೆ ಇದನ್ನೆಲ್ಲ ಚಲೋ ಹೊತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ ನೀಟಾಗಿ ಎಲ್ಲ ಕಡೆ ಮೊಸರು ಹತ್ತಿ ಚಲೋ ಹೊತ್ನಾಗಿ ಎಲ್ಲ ಮಸಾಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡಿದ್ಕೊಳ್ಳೆ ಅದು ಕಲರ್ ಎಷ್ಟು ಚಂದ ಬರ್ತದೆ ನೋಡ್ರಿ. ಆಮೇಲೆ ನೀವು ಬೇಕಂದ್ರೆ ಏರ್ ಫ್ರೈಯರ ಪ್ರೀ ಹೀಟ್ ಮಾಡ್ಕೋಬೇಕು. ಅದಾದ್ಮೇಲೆ ಅದನ್ನ ಏರ್ ಫ್ರೈಯರ್ ಒಳಗೆ ಸಪ್ರೇಟಾಗಿ ಚಲೋತ್ನಾಗಿ ಬಿಡಿ ಬಿಡಿ ಸ್ಪ್ರೆಡ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅದು ಕ್ರಿಸ್ಪಿ ಆಗೋದಿಲ್ಲ. ಅಕಸ್ಮಾತ್ ಅವೆಲ್ಲ ಸೋಯಾ ಚಂಕ್ಸ್ ಒಂದಕ್ಕೆ ಒಂದು ಹತ್ಕೊಂಡಿದ್ರಲ್ಲ ಅವು ಫುಲ್ಲಿಂಗ್ ಒಂದಷ್ಟು ಮೆತ್ತಗಾಗ್ಬಿಡ್ತಾವ. ಅದ್ರ ಬದಲಿ ಆದಷ್ಟು ನೀವು ಅದನ್ನ ಸಪ್ರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇದು ಏರ್ ಫ್ರೈಯರ್ ಒಳಗೆ ಮಾಡೋದ್ರಿಂದ ಇದು ಹೆಲ್ದಿನೂ ಇರ್ತದೆ. ಯಾಕಂದ್ರೆ ಡೀಪ್ ಫ್ರೈ ಮಾಡಿದ್ರೆ ಅದ್ರೊಳಗೆ ಭಾಳ ಎಣ್ಣೆ ಕುಡಿತದ. ಆಮೇಲೆ ಅದಷ್ಟು ಹೆಲ್ತಿಗೆ ಚಲೋ ಅಲ್ಲ. ಅದಕ್ಕೆ ಏರ್ ಫ್ರೈಯರ್ ಮಾಡೋದ್ರಿಂದ ಇದು ಹೆಲ್ದಿನೂ ಆಮೇಲೆ ಟೇಸ್ಟಿನೂ ಆಗ್ತದೆ. ಆಮೇಲೆ ನೀವು ಇದನ್ನು 200 ಡಿಗ್ರೀಸಿಗೆ ಒಂದು 15 to 20 minutes ತನಕ ಚಲೋತ್ನಾಗ ಇಟ್ರಲ್ಲ ಅದು ಭಾಳ ಕ್ರಿಸ್ಪಿ ಆಮೇಲೆ ಮಸ್ತ್ ಆಗ್ತದೆ ನೋಡ್ರಿ. ಆಮೇಲೆ ಅದು ಪೂರ್ತಿ ಕ್ರಿಸ್ಪಿ ಆದ್ಕೊಳ್ಳಿ ಒಂದು ಸಪ್ರೇಟ್ ಪ್ಲೇಟ್ ತಕ್ಕೊಂಡು ಅದ್ರೊಳಗೆ ಒಂದು ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿದ್ರೆ ಫುಲ್ ಮಸ್ತ್ ಟೇಸ್ಟ್ ಬರ್ತದ. ಆಮೇಲೆ ಅದು ಎಷ್ಟು ಕ್ರಿಸ್ಪಿ ಆಗೈತೆ ನೋಡ್ರಿಲೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.